ಹಾಯ್ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ನ. ಏನಂತ ಹೇಳಿದ್ರೆ, ನನ್ನ ಹಸ್ಬೆಂಡಿಗೆ ಕೇಳಿದೆ ಎಲ್ಗಾರೋ ಹೊರ್ಗಡೆ ಕರ್ಕೊಂಡೋಗಿ ಊಟ ತಿನ್ನಕ್ಕೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಅವ್ರ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ನಾನು ನಮ್ಮಮ್ಮನಿಗೆ ಗೋವಾದಿಂದ ಗಿಫ್ಟ್ ತಂದಿದ್ದೆ. ಅದೇನು ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನೋಡಿ ಏನು ಗಿಫ್ಟ್ ಅಂತ ಹೇಳಿ. ಪರ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಕಲರ್ ತುಂಬ ಇಷ್ಟ ಆಯಿತು. ಇಷ್ಟಪಟ್ಟು ಈ ಬ್ಯಾಗ್ನ, ಹ್ಯಾಂಡ್ ಬ್ಯಾಗ್ನ ತೊಗೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹ್ಯಾಂಡ್ ಬ್ಯಾಗ್ನ ತೊಗೊಂಡಿದ್ದೆ. ಅದನ್ನೇ ನಮ್ಮ ಅಮ್ಮನಿಗೆ ಕೊಟ್ಟಿದ್ದೀನಿ. ನೋಡಿ ಬ್ರೌನ್. ಈ ವರ್ಷನ ಇಯರ್ ಎಂಡ್ ನ ಅಡ್ಗೆ ರೂಮ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂದ್ರೆ ನಾವೆಲ್ಲೂ ಹೊರಗಡೆ ಎಲ್ಲೂ ಮಾಡ್ತಾ ಇಲ್ಲ. ಅಂದ್ರೆ ಮನೇಲೆ ಮಾಡೋಣ, ಮನೇಲಿ ಇಲ್ಲ ನಾವೇ ಹೇಳ್ತಿದ್ವಿ, ಖಾಲಿ ಮಾಡ್ತೀವಿ. ಒಂದೊಂದು ಇದಕ್ಕೂ ಒಂದೊಂದು. ನೋಡಿ ಎಂತ ಇದು ರೀ, ನೋಡಿ ಇದನ್ನ ಗ್ರೈಂಡ್ ಮಾಡ್ಕೊಬಿಟ್ಟು ಬಂದಿದ್ದಾರೆ. ಹೆಂಗಿದೆ ಅಂತ ನೋಡಿ. ಕೇಕ್ ಆಗುತ್ತಾ ಅಂತ ಇಲ್ಲಿ ನೋಡೋಣ. ಹೆಂಗಾಗುತ್ತೆ. ನನ್ನ ಹಸ್ಬೆಂಡು ಮದುವೆ ಆಗಿ 7 ವರ್ಷ ಆಯ್ತು, ಒಂದಿನಾನು ಕೇಕ್ ಮಾಡ್ಕೊಟ್ಟಿಲ್ಲ. ಇವತ್ತು ಕೇಕ್ ಮಾಡ್ಕೊಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ರೀ ಒಂದ್ ಸ್ವಲ್ಪ ಏನ್ ಗೊತ್ತಾ, ದೊಡ್ಡದಕ್ಕೆ ಹಾಕ್ಬೇಕಾಯ್ತು. ಹಿಂಗ್ ಉಬ್ಬದಾಗ ಪೇಂಟ್ ಮೇಲೆ ಬಂದ್ರೆ ಚೆಲ್ಲ ಹೋಗುತ್ತೆ. ಅವತ್ತು ನಾನು ಹಂಗೆ ಮಾಡಿದ್ದು. ಏನೂ ಆಗಲ್ಲ, ಹಿಂಗ್ ಮೇಲೆ ಬರಲ್ಲ, ಬೆಂದ್ಬಿಟ್ಟು. ಅವತ್ ಮೊನ್ನೆ ಹಂಗೆ ಲಾಸ್ಟ್ ಟೈಮ್ ಕೇಕ್ ಮಾಡಿದಾಗ ನಾನು ದೊಡ್ಡ ಬೌಲಿಗೆ ಹಾಕಿದ್ದೆ. ಆದ್ರೂ ಅದು ಫುಲ್ ಇಷ್ಟೇ ಹಾಕಿದೀಯ, ಮೇಲೆ ಇಲ್ಲಿ ಗಂಟ ಬಂದು ಬಿದ್ದೋಗಿತ್ತು. ಶೇಪ್ ಚೆನ್ನಾಗಿ ಬಂದಿಲ್ಲ. ಶೇಪ್ ಚೆನ್ನಾಗಿರ್ಬೇಕಲ್ಲ, ನೋಡಕ್ ಚೆನ್ನಾಗಿರ್ಬೇಕು ನನ್ಗೆ. ಈಗ ನಾವು ಟೀ ಕುಡ್ದು, ಈಗ ನೋಡಿ ಈ ಕಡೆ ಸೈಡು ಎಂತ ಕೇಕ್ ಬರೀತಾ ಇದೆ. ನೋಡಿ ಕೇಕ್ ಚೆನ್ನಾಗಿದೆ. ಪೀಸ್ ಮಾಡಿ ಇಟ್ಟಿಟ್ಟಿದ್ದೀನಿ. ನನ್ನ ಮಗಳಿಲ್ಲ. ಚೆನ್ನಾಗಿದೆ ಅಲ್ಲ ರೀ. ರೀ ಚಹಾ ಕಾಣಿಸ್ತಿದ್ಯಾ ನೋಡ್ರಿ. ಇದೊಂದು ಸ್ವಲ್ಪ ಇಟ್ಕೊಬಿಡ್ರಿ. ಆಯ್ತು ರೀ, ಚಹಾ ಕಾಣಿಸ್ತಿದ್ಯಾ? ಸೂಪರ್ ಚೆನ್ನಾಗಿ ಕಾಣಿಸ್ತಿದೆ. ಇದೊಂಥರ ಆಡ್ ಆಗಿಲ್ಲ. ಚೆನ್ನಾಗಿ ಕಾಣಿಸ್ತಿದ್ಯಪ್ಪ. ಹಾಯ್ ಫ್ರೆಂಡ್ಸ್, ಇವತ್ತು ಹೊಸ ವರ್ಷ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನೋಡಿ, ಹೊಸ ವರ್ಷಕ್ಕೆ 2026ಗೆ ನಾನು ಈ ರೀತಿಯಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಹೆಂಗೆ ರೆಡಿಯಾಗಿದ್ದಾರೆ ಅಂತ ಹೇಳಿ ನೋಡೋಣ. ಈಗ ಬರ್ತಾರೆ ನೋಡಿ. ರೀ ಬನ್ರಿ. ಅವರು ಫುಲ್ ಬ್ಯುಸಿ ಕೆಲಸ. ಅವರು ನನಗೆ ಬಾಟಲ್ ನೀರು ತುಂಬಿಸ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ರೀ, ಈ ವರ್ಷ ಏನು ಮಾಡ್ತೀರಾ ನೀವು? ಕೆಲಸಕ್ಕೆ ಹೋಗ್ತೀನಿ ಮನೆಗೆ. 2026 ಏನು ಮಾಡಲ್ಲ. ನೋಡಿ ಫ್ರೆಂಡ್ಸ್, ನಾನು ಜಾಸ್ತಿ ಖರ್ಚು ಮಾಡಲ್ಲ ಈ ಸಲ. 2026ಅಲ್ಲಿ ಸೇವಿಂಗ್ಸ್ ಜಾಸ್ತಿ ಮಾಡ್ತೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಜೊತೆ ಜಾಸ್ತಿ ಕೆಲಸ ಮಾಡಿಸ್ತೀನಿ. ಅಷ್ಟೇ ನನ್ನ ಏಮ್ ಇರೋದು 2026ಅಲ್ಲಿ. ನಿಮಗೆ ನಾನು ಏನು ಮಾಡ್ತೀನಿ ಅಂದರೆ ಪಾಸಿಟಿವ್ ಪೀಪಲ್ ಜೊತೆ ಇರ್ತೀನಿ. ವೆರಿ ಗುಡ್. ದೂರ ಆಗ್ತೀರಾ. ನೋಡಿ 2025 ತುಂಬ ಪಾಠ ಕಲಿಸಿದೆ ನನಗೆ. ಅದನ್ನು ನಾನು 2026ಅಲ್ಲಿ ರಿಪೀಟ್ ಮಾಡಲ್ಲ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇವತ್ತು ಇವಾಗ ಕಾಲೇಜ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಎಸ್ ರೈಟ್. ಏನದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀರಲ್ಲ? ಗೊತ್ತಿಲ್ಲ. ಏನಂತ ಗೊತ್ತಿಲ್ಲ. ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.
ರೀ ಚೆನ್ನಾಗಿದೆಯಾ ಕ್ವಾಲಿಟಿ ರೀ? ಯಾವುದರಿಂದ ಬುಕ್ ಮಾಡಿರೋದು ರೀ? ಫ್ಲಿಪ್ಕಾರ್ಟ್. ಹೇಗೆ ಗೊತ್ತಾಯ್ತು ಫ್ಲಿಪ್ಕಾರ್ಟ್ ಅಂತ? ಸಕ್ಕತ್ತಾಗಿದ್ದಲ್ಲ ರೀ? ಚೆನ್ನಾಗಿಲ್ಲ ರೀ? ಫಸ್ಟ್ ಟೈಮ್ ಯೂಟ್ಯೂಬ್ಗೋಸ್ಕರ ತರಿಸಿರೋದಲ್ಲ ರೀ? ಸರ್ಪ್ರೈಸ್ ಆಗಿ. ಎಸ್, ಯಾವತ್ತೋ ಬುಕ್ ಮಾಡಿದ್ದು 2-3 ಸಲ ರಿಟರ್ನ್ ಆಗಿ ರೀಫಂಡ್ ಆಗಿ ಇವತ್ತು ಬಂದಿದೆ. ಚಿಕ್ಕದಾಯ್ತಲ್ವ ರೀ? ಇನ್ನೂ ಹೈಟ್ ಬರುತ್ತಾ ಅಂತ. ಹೈಟ್ ಬರುತ್ತೆ. ರೀ ಕ್ವಾಲಿಟಿ ಹೆಂಗಿದೆ ನೋಡಿ. ನನ್ನ ಹಸ್ಬೆಂಡ್ ಜಸ್ಟ್ ಈಗ ಡ್ಯೂಟಿಯಿಂದ ಬಂದರು. ಪಾಪ ಅನ್ಬಾಕ್ಸ್ ಮಾಡಿಕೊಡ್ರಿ ರೀ, ಇದು ಹೆಂಗೆ ನನಗೆ ಗೊತ್ತಿಲ್ಲ ಸೆಟ್ ಮಾಡೋದಕ್ಕೆ ಅಂತ ಹೇಳಿದೆ. ಅನ್ಬಾಕ್ಸ್ ಮಾಡಿ ಎಷ್ಟು ನೀಟಾಗಿ ಜೋಡಿಸಿ ಕೊಟ್ಟಿದ್ದಾರೆ ನೋಡಿ. ಥ್ಯಾಂಕ್ ಯು. ಎಷ್ಟು ಗಂಟೆ ಆಗಿದೆ ನೋಡಿ? ಸೀರಿಯಸ್ಲಿ 8:30 ಆಗಿದೆ. ಈಗ ಒಂದು ಅರ್ಧ ಗಂಟೆಯಿಂದ ಟ್ರೈ ಮಾಡ್ತಾಯಿದ್ವಿ. ಅಯ್ಯೋ ಅಯ್ಯೋ ಚೆನ್ನಾಗಿದೆ.